ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ದೇವರಾತ್ಮ ನಮ್ಮ ಮೇಲೆ ಇಳಿಯುತ್ತಿದೆ, ಅಗ್ನಿಯ ಅಭಿಷೇಕ ನಮ್ಮ ಮೇಲೆ ಸುರಿಯುತ್ತಿದೆ. ಕ್ರಿಸ್ತನ ಸಾಕ್ಷಿಯಾಗಿ ಮಾರ್ಪಡುವ ಸಮಯ, ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಕ್ರಿಸ್ತನ ಸಾಕ್ಷಿಯಾಗಿ ಮಾರ್ಪಡುವ ಸಮಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 4ನೇ ಅಧ್ಯಾಯ ವಚನ 6. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕದಂತ ಗಾಜಿನ ಸಮುದ್ರವೊಂದು ಇದ್ದಂತೆ ಕಂಡು ಬಂದಿತು. ಇಲ್ಲಿ ಯೋಹಾನರು ನೋಡುವಾಗ ಸಿಂಹಾಸನದ ಮುಂದೆ ಒಂದು ದೊಡ್ಡ ಸಮುದ್ರ, ಗಾಜಿನ ಸಮುದ್ರ ಅನ್ನುವ ರೀತಿಯಲ್ಲಿ, ಹೇಗೆ ಕನ್ನಡಿಯಲ್ಲಿ ನಾವು ಕನ್ನಡಿ ಗಾಜು ಅಲ್ವಾ, ಆ ರೀತಿ ಎಲ್ಲ ರಿಫ್ಲೆಕ್ಟ್ ಆಗುವಂಥದ್ದು, ಅಂದರೆ ಅಲ್ಲೆಲ್ಲ ಪ್ರತಿಬಿಂಬಿಸುವಂಥದ್ದು, ದರ್ಪಣ ಕ್ಲಿಯರ್ ಆಗಿರುವಂಥದ್ದು, ಅಲ್ಲಿ ಯಾವುದು ಮುಚ್ಚಮರೆಯಾದುದು ಇಲ್ಲ ಎನ್ನುವ ರೀತಿಯಲ್ಲಿ. ಸಿಂಹಾಸನದ ಸುತ್ತಲೂ ಅದರ 4 ಪಾರ್ಶ್ವಗಳಲ್ಲಿ 4 ಜೀವಿಗಳು ಇದ್ದವು. ಸರ್ವೇಶ್ವರನು ಸಿಂಹಾಸನ ರೂಢನಾಗಿದ್ದನು, ಅವರ ಸುತ್ತಲೂ 24 ಮಂದಿ ಸಭಾಪ್ರಮುಖರು ಕುಳಿತಿದ್ದರು. ಈ ಸಿಂಹಾಸನದ 4 ಮೂಲೆಗಳಲ್ಲಿ 4 ಜೀವಿಗಳು ನಿಂತಿದ್ದವು. ಓಕೆ, ಅವುಗಳಿಗೆ ಮುಂದೆಯೂ ಹಿಂದೆಯೂ ಅನೇಕ ಕಣ್ಣುಗಳಿದ್ದವು. ಹೇಗಿರ್ಬೋದು, ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಅಸಾಧ್ಯವಾದ ಒಂದು ದೃಶ್ಯಗಳು. ಅವುಗಳ ಹಿಂದೆ ಮುಂದೆ ಎಲ್ಲ ಕಣ್ಣುಗಳು, ಆ ಕಣ್ಣುಗಳಿಗೆ ಮರೆಯಾದುದು ಯಾವುದೂ ಇಲ್ಲ ಅನ್ನುವ ರೀತಿಯಲ್ಲಿ. ಅಂದರೆ ಇದರಿಂದ ನಮಗೆ ತಿಳಿಯುವುದೇನೆಂದರೆ, ದೇವರು ಸೃಷ್ಟಿ ಮಾಡಿದ ಸೃಷ್ಟಿಗಳಿಗೆಲ್ಲ ವಿಶೇಷವಾದ ಶರೀರ, ವಿಶೇಷವಾದ ಆಕಾರ, ವಿಶೇಷವಾದ ರೂಪಗಳನ್ನು ಕೊಟ್ಟಿದ್ದಾರೆ. ಇದನ್ನೇ ಸಂತ ಪೌಲರು ಹೇಳೋದು, ಸಮುದ್ರದಲ್ಲಿರುವ ಜೀವರಾಶಿಗಳ ರೂಪ ಬೇರೆ, ಭೂಮಿಯ ಮೇಲೆ ತಿರುಗಾಡುವ ಜೀವಿಗಳ ರೂಪಗಳು ಬೇರೆ, ಸ್ವರ್ಗೀಯ ಶರೀರ ಬೇರೆ. ದೇವರು ಎಷ್ಟು ಜ್ಞಾನಿ, ಪರಾಕ್ರಮಶಾಲಿ, ಸರ್ವಶಕ್ತನು, ಸಕಲವನ್ನು ಸೃಷ್ಟಿ ಮಾಡಲು ಶಕ್ತನಾದ ದೇವರು. ಇಲ್ಲದೇ ಇರುವುದನ್ನು ಇದೆ ಎಂದು ಸೃಷ್ಟಿಸಲು ಶಕ್ತನಾದ ದೇವರು. ಆಮೇನ್ ಎಂದು ಟೈಪ್ ಮಾಡುವ. ಮೊದಲನೆಯ ಜೀವಿ ಸಿಂಹದಂತೆ ಇತ್ತು, ಎರಡನೆಯ ಜೀವಿ ಹೋರಿಯಂತಿತ್ತು, ಮೂರನೆಯ ಜೀವಿಯ ಮುಖ ಮನುಷ್ಯನ ಮುಖದಂತಿತ್ತು, ನಾಲ್ಕನೇ ಜೀವಿ ಹಾರುತ್ತಿರುವ ಗರುಡ ಪಕ್ಷಿಯಂತಿತ್ತು. 4 ಜೀವಿಗಳು. ನಾನು ಮೊದಲು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಬಿಡುವಿರುವ ಸಮಯದಲ್ಲಿ ಶಿವಾಜಿನಗರ್ ಬೆಸಲಿಕಾ ಚರ್ಚ್, ಮಾತೆ ಮರಿಯಮ್ಮನವರ ಚರ್ಚ್ಗೆ ಹೋಗುವಾಗ ಅಲ್ಲಿ ಪರಮಪ್ರಸಾದದ ಆರಾಧನೆಯಲ್ಲಿ ಕುಳಿತುಕೊಳ್ಳುವಾಗ ಮೊದಲು ನನಗೆ ಗೊತ್ತಿರಲಿಲ್ಲ, ನೀವು ನೋಡಿರ್ಬೋದು, ಆ ಶಿವಾಜಿನಗರ್ ಚರ್ಚು ಅಡರೇಷನ್ ಚಾಪಲಲ್ಲಿ ಪರಮಪ್ರಸಾದದ 4 ಭಾಗಗಳಲ್ಲಿ ಮಧ್ಯದಲ್ಲಿ ಪರಮಪ್ರಸಾದ, ಒಂದು ಕಡೆ ಸಿಂಹ, ಒಂದು ಕಡೆ ಹೋರಿ, ಒಂದು ಕಡೆ ಮನುಷ್ಯನ ಮುಖ, ಒಂದು ಕಡೆ ಗರುಡ ಪಕ್ಷಿ. ನಾನು ಏನಿದು ಪರಮಪ್ರಸಾದದಲ್ಲಿ ಯೇಸು ಇದ್ದಾರೆ, ಇವುಗಳನ್ನೆಲ್ಲ ಯಾಕೆ ಚಿತ್ರಿಸಿದ್ದಾರೆ ಎಂದು ಆಗ ಅದರ ಅರ್ಥ ಗೊತ್ತಿರಲಿಲ್ಲ. ಆದರೆ ಒಂದು ವಿಶ್ವಾಸ, ನಮ್ಮ ಧರ್ಮಸಭೆಯಲ್ಲಿ ಏನೇ ಮಾಡಿದ್ರು ದೇವರ ವಾಕ್ಯಕ್ಕೆ ಅನುಗುಣವಾಗಿಯೇ ಇವರೆಲ್ಲ ಮಾಡಿರ್ತಾರೆ. ಯಾಕಂದರೆ ಮೋಶೆಯ ಕಾಲದಿಂದ ಬಲಿಪೀಠ ಹೇಗಿರಬೇಕು, ಆರಾಧನೆ ಮಾಡುವ ಸ್ಥಳ ಹೇಗಿರಬೇಕು, ಬಲಿಪೀಠದ ವಸ್ತುಗಳು ಹೇಗಿರಬೇಕು, ಎಲ್ಲವನ್ನ ಉಲ್ಲೇಖನ ಮಾಡಲಾಗಿತ್ತು. ಸೊ ಇದಕ್ಕೂ ಏನೋ ಅರ್ಥ ಇರುತ್ತೆ ಅಂತ ತಿಳ್ಕೊಂಡಿದ್ದೆ. ಆದರೆ ಯಾವಾಗ ದೇವರ ವಾಕ್ಯ ಓದುವಾಗ, ಸತ್ಯ ತಿಳಿದು ಬಂದಾಗ ಅವರು ರೆಡಿ ಮಾಡಿಟ್ಟಿರುವುದು ಎಷ್ಟು ಖಚಿತ ಮತ್ತು ಸತ್ಯ ಎಂದು ಗೊತ್ತಾಯಿತು. ನೀವ್ಯಾರಾದ್ರೂ ಹೋದ್ರೆ ಈ ಸಲ ಅಬ್ಸರ್ವ್ ಮಾಡಿ. ಮೊದಲನೆಯ ಜೀವಿ ಸಿಂಹದಂತೆ ಇತ್ತು. ಸಿಂಹ, ಯೂದ ಕುಲದ ಸಿಂಹ. ಸಿಂಹದ ಬಗ್ಗೆ ಮಾತನಾಡುವಾಗ ದೇವರು ಪ್ರಭು ಯೇಸುವಿನ ಕುರಿತಾಗಿಯೇ ಆ ಸಿಂಹ ನಮಗೆ ಸಾಕ್ಷಿಯಾಗಿ ನಿಲ್ಲುವಂಥದ್ದಾಗಿರುತ್ತದೆ, ಯೂದ ಕುಲದ ಸಿಂಹ ಅನ್ನುವ ರೀತಿಯಲ್ಲಿ. ಎರಡನೆಯ ಜೀವಿ ಹೋರಿ. ಹೋರಿ ಅಂದರೆ ಕಾಡು ಕೋಣ. ಕಾಡು ಕೋಣದ ಕೊಂಬಿನ ಬಲದಿಂದ
ನಾನು ನನ್ನ ಜನರನ್ನ ಅಭಿಷೇಕಿಸುತ್ತೇನೆ. ಹಳೆಯ ಒಡಂಬಡಿಕೆಯಲ್ಲಿ ಕಾಡು ಕೋಣ ಅಥವಾ ಹೋರಿ ದೇವರ ಶಕ್ತಿ, ಬಲ, ಸಾಮರ್ಥ್ಯವನ್ನ ಪ್ರತಿಬಿಂಬಿಸುತ್ತಿದ್ದವು. ಸಿಂಹ, ನೀತಿವಂತನು ಸಿಂಹದಂತೆ ಧೈರ್ಯಶಾಲಿಯಾಗಿರುತ್ತಾನೆ. ಸಿಂಹ ನೀತಿವಂತಿಕೆ, ಯೇಸುವಿನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟ ಸಜ್ಜನರು, ಅಥವಾ ಒಂದು ಧೈರ್ಯ, ಸ್ಥೈರ್ಯ. ದೇವರು ನಮಗೆ ಕೊಟ್ಟಿರುವ ಪವಿತ್ರಾತ್ಮ ಭಯಭೀತಿ ಆತ್ಮವಲ್ಲ, ಹೇಡಿತನದ ಆತ್ಮವಲ್ಲ, ಧೈರ್ಯವುಳ್ಳ, ಬಲವುಳ್ಳ, ಸುಜ್ಞಾನವುಳ್ಳ ಆತ್ಮರಿಂದ ಅಭಿಷೇಕಿಸಿದ್ದಾರೆ ಎಂದು. ಈ ನಾಲ್ಕು ಜೀವಿಗಳು ಅಲ್ಟಿಮೇಟ್ ಆಗಿ ಯೇಸುವನ್ನ ಪ್ರತಿನಿಧಿಸುವಂತದ್ದಾಗಿದೆ. ನನಗೆ ಹಾಗೆ ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದ್ದು. ನಿಮಗೆ ಬೇರೆ ರೀತಿಯಲ್ಲಿ ಅರ್ಥ ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ತೊಂದರೆ ಇಲ್ಲ, ಕಲಿಯೋಣ. ಇನ್ನು ಹೆಚ್ಚಾದ ವಿವರಣೆ ನಿಮಗೆ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ಯೂದ ಕುಲದ ಸಿಂಹ, ನನಗೆ ಅದೇ ಫ್ಲಾಶ್ ಆಗಿದ್ದು. ಎರಡನೆಯದು ಹೋರಿ, ಕಾಡು ಕೋಣದ ಕೊಂಬಿನ ಬಲವನ್ನ ನಾನು ನನ್ನ ಜನರಿಗೆ ಅನುಗ್ರಹಿಸುತ್ತೇನೆ. ಅದು ಹೋರಿ ಏನ್ ತೋರಿಸುತ್ತೆ? ಆ ಕೊಂಬುಗಳಲ್ಲಿ ಅಧಿಕಾರ, ಆ ಕೊಂಬುಗಳು ರಕ್ಷಣೆ, ಆ ಕೊಂಬು ಶಕ್ತಿ, ಸಾಮರ್ಥ್ಯವನ್ನ ಪ್ರತಿನಿಧಿಸುವಂತಿರುತ್ತದೆ. ಮೂರನೆಯ ಜೀವಿ ಮುಖ ಮನುಷ್ಯನ ಮುಖ. ಮನುಷ್ಯ ಅಲ್ಟಿಮೇಟ್ ಆಗಿ ದೇವರು ತನ್ನ ಸ್ವಂತ ರೂಪದಲ್ಲಿ, ತಮ್ಮ ಸ್ವಂತ ರೂಪದಲ್ಲಿ ಮನುಷ್ಯನನ್ನ ಸೃಷ್ಟಿ ಮಾಡಿದರು. ದೈವತ್ವವನ್ನ ಮನುಷ್ಯನಿಗೆ ನೀಡಿದರು. ದೇವರ ಮಕ್ಕಳಾಗುವ ಹಕ್ಕನ್ನ ನೀಡಿದರು. ನಾಲ್ಕನೆಯ ಜೀವಿ ಹಾರುತ್ತಿರುವ ಗರುಡ ಪಕ್ಷಿ. ಈ ಗರುಡ ಹಳೆಯ ಒಡಂಬಡಿಕೆಯಲ್ಲಿ ತಂದೆ ದೇವರಿಗೆ ಹೋಲಿಕೆ ಮಾಡಲಾಗುತ್ತದೆ. ಧರ್ಮೋಪದೇಶ ಕಾಂಡ 32:10-11 ನಾವು ನೋಡುತ್ತೇವೆ. ಹದ್ದು ತನ್ನ ಮರಿಗಳನ್ನ ರೆಕ್ಕೆ ಅಡಿಯಲ್ಲಿಟ್ಟು ಕಾಯ್ದು ಕಾಪಾಡುವಂತೆ ನಾನು ನಿಮ್ಮನ್ನು ಸುರಕ್ಷಿತವಾಗಿ ಈ ಮರುಭೂಮಿಯಲ್ಲಿ ಪ್ರೀತಿಯಿಂದ ಪೋಷಿಸಿ ಪರಾಂಬರಿಸಿದೆನು. ಹದ್ದಿಗೆ ತಂದೆ ದೇವರನ್ನ ಹೋಲಿಕೆ ಮಾಡಲಾಗುತ್ತದೆ. ಇನ್ನು ಗರುಡ ಪಕ್ಷಿ ಅನ್ನುವುದಾದರೆ, ಹದ್ದಿಗೆ ಯೌವನ ಮರುಕಳಿಸುವಂತೆ ನಿಮಗೆ ಬಲಾಭಿವೃದ್ಧಿಯು, ಶಕ್ತಿ, ಸಾಮರ್ಥ್ಯವನ್ನು ಹಿಂದಿರುಗಿಸಿ ಕೊಡುತ್ತೇನೆ ಎಂಬುದಾಗಿ. ಇದು ಸಾಂಕೇತಿಕವಾಗಿ ಈ ನಾಲ್ಕು ಜೀವಿಗಳು ಏನೋ ವಿಷಯವನ್ನು ಪ್ರಕಟಪಡಿಸುತ್ತದೆ. ಈಗ ನೋಡಿ, ಅಶೋಕ ಚಕ್ರ, 4 ಸಿಂಹಗಳು ಅಲ್ವಾ? ಆ ಸಿಂಹ ಅಂದ್ರೇನು? ಅದರ ವ್ಯಕ್ತಿತ್ವವನ್ನು ಪ್ರಕಟಪಡಿಸುವಂಥದ್ದು. ಅದೇ ರೀತಿಯಲ್ಲಿ ಈ 4 ಜೀವಿಗಳು ದೇವರ ಮಹಿಮೆ, ದೇವರ ಶಕ್ತಿ, ದೇವರ ಬಲ, ದೇವರ ಸೃಷ್ಟಿ ವೈಖರಿ ಅದನ್ನ ಪ್ರತಿಬಿಂಬಿಸುತ್ತಾ ಇದೆ. ಅವುಗಳನ್ನು ನೋಡುವಾಗ ಇವುಗಳನ್ನು ಸೃಷ್ಟಿ ಮಾಡಿದ ದೇವರು ಇನ್ನೆಷ್ಟು ಪರಾಕ್ರಮಶಾಲಿ ಎಂದು ನಮಗೆ ವೇದ್ಯವಾಗುತ್ತದೆ. ಓಕೆ, ಆ 4 ಜೀವಿಗಳಲ್ಲಿ ಪ್ರತಿಯೊಂದಕ್ಕೂ 6 ರೆಕ್ಕೆಗಳಿದ್ದವು. ಅವುಗಳ ಸುತ್ತಲೂ ಒಳಗೂ ಅನೇಕ ಕಣ್ಣುಗಳಿದ್ದವು. 6 ರೆಕ್ಕೆಗಳು. ಪ್ರವಾದಿ ಯೆಶಾಯನ ಗ್ರಂಥ 6ನೇ ಅಧ್ಯಾಯ, ಪ್ರವಾದಿ ಎಜೆಕಿಯೇಲನ ಗ್ರಂಥ 1ನೇ ಅಧ್ಯಾಯ ವಚನ 5 ಮೇಲ್ಪಟ್ಟು ಈ ಒಂದು ಜೀವಿಗಳ ಬಗ್ಗೆ ಡಿಟೇಲ್ ಆಗಿ ವಿವರಣೆ ಇದೆ. ಆ ರೆಕ್ಕೆಗಳನ್ನ ಬಡಿಯುತ್ತಿದ್ದವು, 2 ರೆಕ್ಕೆಗಳಿಂದ ಮುಖ ಮುಚ್ಚಿಕೊಳ್ಳುತ್ತಿದ್ದವು. 2 ರೆಕ್ಕೆಗಳು ಅದರ ಪಾದ ಹಾಗೆ ತಾಮ್ರದಂತೆ ಉದ್ದವಾಗಿದ್ದವು. ಪಾದ ನೆಲ ಸೋಕದೆ ಅವು ಮೇಲೆ ನಿಂತಿದ್ದವು. 2 ರೆಕ್ಕೆಗಳಿಂದ ಮುಖ ಮುಚ್ಚಿಕೊಂಡಿದ್ದವು. 2 ರೆಕ್ಕೆಗಳು ಪಾದ ನೆಲ ಸೋಕದಂತೆ ಸದಾ ಒಂದೇ ಸಮನೆ ಬಡಿಯುತ್ತಾ 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 ಅವುಗಳಿಗೆ ನಿಲ್ಲಲು ಸಹಾಯ ಮಾಡಿದವು. ಇನ್ನೂ 2 ರೆಕ್ಕೆಗಳು ಸರ್ವೇಶ್ವರನನ್ನು ಹೊಗಳುತ್ತಾ ಅವು ಹಾರಾಡುತ್ತಿದ್ದವು ಅನ್ನುವ ರೀತಿಯಲ್ಲಿ. ಅದರ ಒಳಗೂ ಹೊರಗೂ ಅನೇಕ ಕಣ್ಣುಗಳು ಇದ್ದವು. ಅವು ಪರಿಶುದ್ಧರು, 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 ಏನಂತ, ಸರ್ವಶಕ್ತನಾದ ಪ್ರಭು ದೇವರು, ವರ್ತಮಾನ ಕಾಲದಲ್ಲಿ ಇರುವವರು, ಭೂತಕಾಲದಲ್ಲಿ ಇದ್ದವರು, ಭವಿಷ್ಯತ್ ಕಾಲದಲ್ಲಿ ಬರುವವರು ಆಗಿದ್ದಾರೆ ಎಂದು ಹಾಡುತ್ತಿದ್ದವು. ಸದಾಕಾಲ ದೇವರನ್ನ ಅವುಗಳು ಸ್ತುತಿ ಮಾಡಿ ಮಹಿಮೆ ಪಡಿಸುತ್ತಾ ಇದ್ದವು. ಇದನ್ನ ನೀವು ಪ್ರವಾದಿ ಯೆಶಾಯನ ಗ್ರಂಥದಲ್ಲಿ ನಾವು ನೋಡುವುದೇ ಆದರೂ, ದೇವರ ಆಲಯದಲ್ಲಿ ಯೆಶಾಯನಿಗೆ ದರ್ಶನ ಉಂಟಾದಾಗ ಅಲ್ಲಿಯೂ ಸಹ ಇದರ ವಿವರಣೆ ಇದೆ ನೋಡಿ. ಪ್ರವಾದಿ ಯೆಶಾಯನ ಗ್ರಂಥ 6ನೇ ಅಧ್ಯಾಯ ವಚನ 2. ಅವರ ಸುತ್ತಲೂ ಸೆರಾಫಿಯರೆಂಬ ತೇಜಸ್ವಿಗಳು ಇದ್ದರು. ಪ್ರತಿಯೊಬ್ಬರಿಗೂ 6 ರೆಕ್ಕೆಗಳಿದ್ದವು. 2 ರೆಕ್ಕೆಗಳಿಂದ ಅವರ ಮುಖ ಮುಚ್ಚಿತ್ತು, 2 ರೆಕ್ಕೆಗಳಿಂದ ಅವರ ಪಾದಗಳು ಮುಚ್ಚಿದ್ದವು. 2 ರೆಕ್ಕೆಗಳನ್ನು ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದರು. ಒಬ್ಬನು ಮತ್ತೊಬ್ಬನಿಗೆ, ಪವಿತ್ರ 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 ಸೇನಾಧೀಶ್ವರ ಸರ್ವೇಶ್ವರ, ಜಗವೆಲ್ಲ ಆತನ ಪ್ರಭಾವ ಭರಿತ ಎಂದು ಕೂಗಿ ಹೇಳಿದ್ದರು. ಆ ಸ್ಥಳವೇ ಕಂಪಿಸುವಂತೆ ಮಾಡಿತ್ತು ಎನ್ನುವ ರೀತಿಯಲ್ಲಿ. ಇನ್ನು ಎಸೆಕೆಲ್ ಪ್ರವಾದಿಯ ಗ್ರಂಥದಲ್ಲಿ, ಎಸೆಕೆಲನ ಗ್ರಂಥ ಪ್ರಕಟಣಾ ಗ್ರಂಥಕ್ಕೆ ತುಂಬಾ ಹೋಲಿಕೆ ಆಗುತ್ತದೆ. ನೀವು ಎಸೆಕೆಲನ ಗ್ರಂಥವನ್ನ ನಾವು ಪಕ್ಕದಲ್ಲೇ ಇಟ್ಕೋಬೇಕಾಗುತ್ತೆ ಪ್ರಕಟಣಾ ಗ್ರಂಥವನ್ನ ಓದುವಾಗ. ಕಾರಣ
ಅಲ್ಲಿ ಆ ಸ್ವರ್ಗೀಯ ದರ್ಶನಗಳನ್ನ ಯೋಹಾನರು ಎಷ್ಟೋ ವರ್ಷಗಳ ನಂತರ ದೇವದೂತನ ಮೂಲಕ ಪ್ರಕಟವಾದಾಗ ಬರೆಯಲ್ಪಟ್ಟದು. ಆದರೆ ಎಜೇಕಿಯೇಲ್ ಪ್ರವಾದಿ ಯೇಸುವಿನ ಜನನಕ್ಕೆ ಮೊದಲೇ ಆ ಸ್ವರ್ಗೀಯ ದರ್ಶನಗಳನ್ನ ಸಂಪೂರ್ಣವಾಗಿ ಬರೆದಿಟ್ಟಿರುವುದನ್ನು ನಾವು ನೋಡುತ್ತೇವೆ. ಅದ್ಭುತಕರವಾದ ಅನುಭವ. ಯಾರು ಎಜೇಕಿಯೇಲ್ ಪ್ರವಾದಿಯ ಗ್ರಂಥ ಜಾಸ್ತಿ ಓದಕ್ಕೆ ಹೋಗೋದಿಲ್ಲ. ಎಲ್ಲ ಯೆಶಾಯ ಓದ್ತಾರೆ ಅಥವಾ ಯೆರೆಮೀಯ ಓದ್ತಾರೆ. ಅಲ್ಲಿ ಆಶೀರ್ವಾದದ ವಚನಗಳು ಸಿಗುತ್ತದೆ ಎಂದು. ಎಜೇಕಿಯೇಲ್ ಪ್ರವಾದಿಯ ಗ್ರಂಥ ಓದಿದ್ರು ಸ್ವಲ್ಪ ಅರ್ಥ ಆಗೋದು ಕಷ್ಟ ಅಂತ. ಆದರೆ ಎಜೇಕಿಯೇಲ್ ಪ್ರವಾದಿಯ ಗ್ರಂಥದಲ್ಲಿ 90% ಸ್ವರ್ಗೀಯ ವಿವರಣೆ, ಬರಲಿರುವ ರಕ್ಷಕನ ವಿವರಣೆಯನ್ನು ನಾವು ನೋಡುತ್ತೇವೆ. ಇದೊಂದು ವಾಕ್ಯ ಓದ್ತೀನಿ ಬೇಕಾದ್ರೆ. ನೀವು ಫ್ರೀ ಆಗಿರುವಾಗ ಎಜೇಕಿಯೇಲ್ ಪ್ರವಾದಿಯ ಗ್ರಂಥ ಅಧ್ಯಾಯ 1 ಓದಿ. 5ನೇ ವಚನ. ಅದರ ಮಧ್ಯದಿಂದ 4 ಜೀವಿಗಳ ಆಕಾರಗಳು ಕಂಡು ಬಂದವು. ಅವುಗಳ ರೂಪ ಮನುಷ್ಯ ರೂಪದಂತಿತ್ತು. ಒಂದೊಂದಕ್ಕೆ 4 ಮುಖಗಳು 4 ರೆಕ್ಕೆಗಳು ಇದ್ದವು. ಅವುಗಳ ಕಾಲು ನೆಟ್ಟಗಿದ್ದವು, ಪಾದಗಳು ಕರುವಿನ ಗೊರಸಿನಂತೆ ಇದ್ದವು. ಒಂದೊಂದು ಜೀವಿಯ 4 ಪಾರ್ಶ್ವಗಳಲ್ಲಿ ರೆಕ್ಕೆಗಳ ಕೆಳಗೆ ಮನುಷ್ಯನ ಹಸ್ತದಂತ ಹಸ್ತಗಳಿದ್ದವು. ರೆಕ್ಕೆಗಳು ಸದಾಕಾಲ ಬಡಿದುಕೊಳ್ಳುತ್ತಿದ್ದವು. ಹೀಗೆ ಅದರ ಡೀಟೇಲ್ಡ್ ಆಗಿ ನಾವು ನೋಡ್ತೇವೆ. ಸದ್ಯಕ್ಕೆ ಇಷ್ಟು ಸಾಕು ಅಂತ ಅನ್ಸುತ್ತೆ. 4 ಜೀವಿಗಳು ದೇವರ ಶಕ್ತಿ ಮಹಿಮೆಯನ್ನ ಪ್ರತಿಬಿಂಬಿಸುವಂಥದ್ದಾಗಿತ್ತು. ಅವು ಪರಿಶುದ್ಧರು 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 ಎಂದು ಪರಿಶುದ್ಧನಾದ ದೇವರನ್ನ ಎಡೆಬಿಡದೆ ಸ್ತುತಿ ಮಾಡುತ್ತಿದ್ದವು. ಈ ಎಡೆಬಿಡದೆ ಸ್ತುತಿ ಮಾಡುವ ಸ್ತುತಿಯ ಅಭಿಷೇಕ ನಮ್ಮ ನಾಲಿಗೆಗೆ ಬರಲಿ. ಕೀರ್ತನೆ 34 ವಚನ 1ರಲ್ಲಿ ದಾವೀದರಸನು ನುಡಿದ ರೀತಿಯಲ್ಲಿ, ಆತನ ಸ್ತುತಿ ಇಹುದು ಸದಾ ನನ್ನ ಬಾಯಿಯಲ್ಲಿ. ಪರಿಶುದ್ಧರು 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 ಎಂದು ನಾವು ಹೊಗಳುವಾಗ ಆತನ ಪರಿಶುದ್ಧತೆ ನಮ್ಮಲ್ಲಿ ಇನ್ನೂ ಹೆಚ್ಚು ಕಾರ್ಯ ಮಾಡುವಂತಾಗಲಿ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಸಿಂಹಾಸನದ ಸುತ್ತಲೂ ಇರುವಂಥ ತೇಜಸ್ವಿ ಸೆರಾಫಿಯರ ರೂಪದಲ್ಲಿರುವ 4 ಜೀವಿಗಳು, ಗರುಡ, ಹದ್ದು, ಮನುಷ್ಯನ ಮುಖ, ಹೋರಿಯ ಮುಖ, ಅವುಗಳು ಎಡೆಬಿಡದೆ ನಿಮ್ಮನ್ನು ಆರಾಧನೆ ಮಾಡುತ್ತಾ ಇದ್ದ ರೀತಿಯಲ್ಲಿ ನಾವು ಸಹ ಸರ್ವಶಕ್ತನಾದ ದೇವರ ಆ ಒಂದು ಸ್ವರ್ಗೀಯ ದರ್ಶನವನ್ನು ಕಾಣುವಂತೆ ನಮ್ಮ ಮನೋನೇತ್ರಗಳು ತೆರೆಯಲ್ಪಡಲಿ. ನೀವು ಮನಪೂರ್ವಕವಾಗಿ ಹುಡುಕಿದಾಗ ನೀವು ನನ್ನನ್ನು ಕಂಡುಕೊಳ್ಳುವಿರಿ. ಎಜೇಕಿಯೇಲ್ ಪ್ರವಾದಿಯ ಮೇಲೆ ಇದ್ದಂಥ ಆ ಅಭಿಷೇಕ, ಸ್ವರ್ಗೀಯ ದರ್ಶನಗಳನ್ನು ಕಾಣುವಂಥ ಆ ಉತ್ತಮೋತ್ತಮ ಅಭಿಷೇಕ ನಮ್ಮ ಮೇಲೂ ಸಹ ಎಜೇಕಿಯೇಲ್ ಪ್ರವಾದಿಯ ಅಭಿಷೇಕ ಸುರಿಸಲ್ಪಡಲಿ. ಈ ಕೊನೆಯ ದಿನಗಳಲ್ಲಿ ಎಜೇಕಿಯೇಲ್ ಪ್ರವಾದಿಗಳು ಮತ್ತೆ ಎಬ್ಬಿಸಲ್ಪಡುವಂತಾಗಲಿ. ಕಾರಣ ಎಜೇಕಿಯೇಲನ ಮುಖಾಂತರ ಆ ಒಣಗಿದ ಎಲುಬುಗಳಿಗೆ ಜೀವ, ಗೋರಿಗಳನ್ನು ತೆರೆದು ರೂಪಾಂತರಗೊಳ್ಳುವ ಇಮಾರ್ಟಾಲಿಟಿ, ನಿತ್ಯ ಜೀವದ ಒಂದು ಘಟನೆ, ನೈಜ ಘಟನೆ ನಮಗೆ ಸಾಕ್ಷಿಯಾಗಿ ನಿಂತಿರುವಂತೆ ಯೇಸುವಿನ ಬರುವಿಕೆಯ ಸಮಯದಲ್ಲಿ ಆ ಎಜೇಕಿಯೇಲನ ಅಭಿಷೇಕದಲ್ಲಿದ್ದು ಸತ್ತವರನ್ನು ಜೀವಕ್ಕೆ ಎಬ್ಬಿಸುವ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡಲಿ. ಆ 4 ಜೀವಿಗಳು ಎಡೆಬಿಡದೆ ದೇವರನ್ನ ಸ್ತುತಿಸುತ್ತಾ ಆರಾಧಿಸುತ್ತಾ ಮಹಿಮೆ ಪಡಿಸುತ್ತಿದ್ದಂಥ ಒಂದು ಸ್ತುತಿಯ ಅಭಿಷೇಕ ನಮ್ಮಲ್ಲಿ ಇಳಿದು ಬರಲಿ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧನೂ ಆದ ದೇವರು, ಅವರು ಪರಿಶುದ್ಧನಾಗಿರುವಂತೆ ಅವರ ಮಕ್ಕಳಾದ ನಾವು ಸಹ ನಮ್ಮ ನಡೆ ನುಡಿ ಜೀವಿತದಲ್ಲಿ ಪರಿಶುದ್ಧರಾಗಿ ಜೀವಿಸಲು ಪರಿಶುದ್ಧಾತ್ಮರು ನಮ್ಮನ್ನು ಅಭಿಷೇಕಿಸಿ ಪರಿಶುದ್ಧ ಮಾರ್ಗದಲ್ಲಿ ಮುನ್ನಡೆಸಲಿ. ಆ 4 ಜೀವಿಗಳ ಒಳಗೂ ಹೊರಗೂ ಅನೇಕ ಕಣ್ಣುಗಳಿದ್ದವು. ಅವು ದೈವ ಭಯದಿಂದ ದೇವರನ್ನು ಆರಾಧನೆ ಮಾಡುತ್ತಿದ್ದ ರೀತಿಯಲ್ಲಿ ದೇವರಿಗೆ ಭಯಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಪರಿಶುದ್ಧ ಜೀವನ ನಮ್ಮದಾಗುವಂತೆ ಇದ್ದಾತನು ಇರುವಾತನು ಬರುವಾತನು ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನನ್ನ ಯೇಸು ನನ್ನ ರಕ್ಷಕ ಪ್ರಭು ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.